ನಮಸ್ಕಾರ ಕರ್ನಾಟಕ. ಈ ದಿನ ನಾನು ಮತ್ತೊಂದು ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆ ಹೆಸರು ಶ್ರೀಕೃಷ್ಣ, ಅರ್ಜುನ ಮತ್ತು ಭಿಕ್ಷುಕ. ಒಂದಿನ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ರಾಜ್ಯದ ಹೊರವಲಯದ ಕಡೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಹಸಿರು ಹೊಲಗಳು, ತಂಪಾದ ಗಾಳಿ, ಪಕ್ಷಿಗಳ ಕಿಲರವ ಎಲ್ಲವೂ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟರು. ದಾರಿಯ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ಬಡ ಭಿಕ್ಷುಕ ಅರ್ಜುನನ ದೃಷ್ಟಿಗೆ ಬೀಳ್ತಾನೆ. ಹಳೆಯ ಬಟ್ಟೆ, ಕುಂದಿದ ಮುಖ, ಕೈಯಲ್ಲಿ ಭಿಕ್ಷೆಯ ಪಾತ್ರೆ. ಅವನ ಸ್ಥಿತಿ ನೋಡಿದ ಅರ್ಜುನನ ಮನಸ್ಸು ಬೇಸರಗೊಳ್ಳುತ್ತೆ. ಅರ್ಜುನ ಕೃಷ್ಣನ ಕೇಳ್ತಾನೆ, ಕೃಷ್ಣ, ನಮ್ಮ ರಾಜ್ಯ ಶ್ರೀಮಂತ, ನಾವು ಬಲಶಾಲಿಗಳು, ಆದರೂ ಯಾಕೆ ಇಷ್ಟು ಬಡವರು? ನಾವು ಅವರಿಗೆ ಸ್ವಲ್ಪ ಹಣ ಕೊಟ್ಟರೆ ಅವರ ಜೀವನ ಬದಲಾಗಬಹುದಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಸುಮ್ಮನೆ ನಗ್ತಾ ಹೇಳ್ತಾರೆ, ಅರ್ಜುನ, ನಿನ್ನ ಭಾವನೆ ಒಳ್ಳೆಯದು, ಆದರೆ ಜೀವನ ಬದಲಾವಣೆಗೆ ಕೇವಲ ಹಣ ಸಾಕಾಗೋದಿಲ್ಲ. ಮಾನವ ನಡತೆ, ಯೋಗ್ಯತೆ, ಪುಣ್ಯ ಇವುಗಳು ಕೂಡ ಮುಖ್ಯ. ನೀನೇ ಪ್ರಯತ್ನಿಸಿ ನೋಡು ಅಂತ ಹೇಳ್ತಾರೆ. ಅರ್ಜುನ ತಕ್ಷಣ ಭಿಕ್ಷುಕನ ಬಳಿ ಹೋಗಿ ಸ್ವಲ್ಪ ಹಣ ಕೊಟ್ಟು ಹೇಳ್ತಾನೆ, ಇಂದಿನಿಂದ ನೀನು ಭಿಕ್ಷೆಯನ್ನು ಬಿಡು, ಈ ಹಣದಿಂದ ಕೆಲಸ ಶುರು ಮಾಡು. ಭಿಕ್ಷುಕ ತುಂಬ ಸಂತೋಷದಿಂದ ತೆಗೆದುಕೊಂಡು ಮನೆಗೆ ಹೊರಡ್ತಾನೆ. ಈ ಭಿಕ್ಷುಕ ಮನೆಗೆ ಹೋಗ್ತಿರಬೇಕಾದ್ರೆ ಮಸುಕಿನಲ್ಲಿ ಒಬ್ಬ ಕಳ್ಳ ಕಾಯ್ತಾ ಇರ್ತಾನೆ. ಅವನ ಕೈಲಿರೋ ಗಂಟು ನೋಡಿಬಿಟ್ಟು ಅವನ ಹತ್ರ ಬಂದು ಚಾಕುವನ್ನು ತೋರಿಸ್ಬಿಟ್ಟು, ಏನೇ ಕೈಲಿರೋದು, ಏನು ಜಗಮಗಿಸ್ತಿದೆಯಲ್ಲ, ಕೊಡಿಲಿ ಅಂತ ಹೇಳಿ ಕಿತ್ಕೊಂಡು ಓಡೋಗ್ಬಿಡ್ತಾನೆ. ಬಡವ ಅಳ್ತಾ ಮನೆಗೆ ಬಂದು ತಲುಪ್ತಾನೆ. ಮುಂದಿನ ದಿನ ಮತ್ತೆ ಅದೇ ಭಿಕ್ಷೆ. ಮರುದಿನ ಕೃಷ್ಣ ಮತ್ತು ಅರ್ಜುನ ಮತ್ತೆ ಅದೇ ದಾರಿಯಲ್ಲಿ ಹಾದು ಹೋಗ್ತಾ ಇರ್ತಾರೆ. ಅದೇ ಭಿಕ್ಷುಕ ಮತ್ತೆ ಅಲ್ಲೇ ಭಿಕ್ಷೆ ಬಿಡ್ತಾ ಇರ್ತಾನೆ. ಅರ್ಜುನ ಆಶ್ಚರ್ಯದಿಂದ ಕೇಳ್ತಾನೆ, ನಿನ್ನೆ ಹಣ ಕೊಟ್ಟಿದ್ನಲ್ಲ, ಏನಾಯಿತು ಅಂತ ಕೇಳ್ತಾನೆ. ಅವನು ದುಃಖದಲ್ಲಿ ತನ್ನ ಕಥೆಯನ್ನು ಹೇಳಿ ಅರ್ಜುನಿಗೆ ಹೇಳ್ತಾನೆ. ಇದನ್ನು ಕೇಳಿ ಅರ್ಜುನ ಹೃದಯ ಮೃದುವಾಗುತ್ತೆ. ಇನ್ನೊಮ್ಮೆ ಸಹಾಯ ಮಾಡ್ತೀನಿ ಅಂದ್ಬಿಟ್ಟು ತನ್ನ ಬಳಿ ಇದ್ದ ಒಂದು ವಜ್ರವನ್ನು ಅವನಿಗೆ ಕೊಡ್ತಾನೆ. ಇದು ಜಾಗ್ರತೆಯಿಂದ ಇಟ್ಕೋ, ನಿನ್ನ ಬಾಳನ್ನು ಬದಲಿಸುವ ಅಂತ ಹೇಳ್ತಾನೆ. ಈಗ ಈ ಭಿಕ್ಷುಕ ಆ ವಜ್ರನ ತೆಗೆದುಕೊಂಡು ಸೀದಾ ತನ್ನ ಮನೆಗೆ ಹೋಗ್ತಾನೆ. ಹೋಗ್ಬಿಟ್ಟು ಯಾರೂ ಕಾಣದೇ ಇರೋ ಹಾಗೆ ಒಂದು ಹಳೆಯ ಮಡಿಕೆಯಲ್ಲಿ ಅದನ್ನು ಬಚ್ಚಿಡ್ತಾನೆ. ಹೀಗಿದ್ದಾಗ ಸಂಜೆ ಅವನ ಹೆಂಡತಿ ಮನೆಗೆ ಬರ್ತಾಳೆ. ಅವಳಿಗೊಂದು ಮಡಿಕೆ ಬೇಕಾಗಿರುತ್ತೆ. ಅವಳಿಗೆ ಮಡಿಕೆ ಒಳಗೆ ವಜ್ರ ಅಂತ ಗೊತ್ತಿರಲ್ಲ. ಗೊತ್ತಿಲ್ಲದೆ ಆ ಮಡಿಕೆನ ಎತ್ಕೊಂಡು ಹೋಗಿ ನದಿಗೆ ಹೋಗ್ತಾಳೆ. ನದಿಯಲ್ಲಿ ನೀರು ತುಂಬಬೇಕಾದ್ರೆ ಚಪ್ಸ್ ಅಂತ ಸೌಂಡ್ ಆಗುತ್ತೆ. ವಜ್ರ ಜಾರಿ ನದಿಯೊಳಗೆ ಬಿದ್ದುಬಿಡುತ್ತೆ. ಆದರೆ ಅದನ್ನು ಅವಳು ಗಮನಿಸೋದೇ ಇಲ್ಲ. ಮನೆಗೆ ಬಂದು ನೀರು ತಂದು ಇಡ್ತಾಳೆ. ಆ ಭಿಕ್ಷುಕ ಬಂದು ಆ ಮಡಿಕೆಯನ್ನು ಹುಡುಕೋಕ್ಕೆ ಶುರು ಮಾಡ್ತಾನೆ. ಅವನ ಹೆಂಡತಿ ಬಂದು ಕೇಳ್ತಾಳೆ, ಏನು ಹುಡುಕ್ತಾ ಇದ್ದೀರಾ ಅಂತ. ಅವಾಗಳು ಇಲ್ಲೊಂದು ಮಡಿಕೆ ಇಟ್ಟಿದ್ದೆ, ಮಡಿಕೆಯಲ್ಲಿ ನಾನು ಒಂದು ವಜ್ರವನ್ನು ಇಟ್ಟಿದ್ದೆ ಅಂತ ಹೇಳ್ತಾನೆ. ಅಯ್ಯೋ, ಈಗಿನ್ನೂ ಆ ಮಡಿಕೆಯಲ್ಲಿ ನೀರು ತರಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ. ಅಂದರೆ ಆ ವಜ್ರ ನೀರಿನ ಪಾಲಾಗಿದ್ದು ಆ ಭಿಕ್ಷುಕನಿಗೆ ಗೊತ್ತಾಗುತ್ತೆ. ನನ್ನ ಹಣೆ ಬರವೇ ಇಷ್ಟು, ನಾನು ಭಿಕ್ಷೆ ಬಿಡೋದು ತಪ್ಪೋದಿಲ್ಲ ಅಂತಂದ್ಬಿಟ್ಟು ಸುಮ್ಮನಾಗ್ತಾನೆ. ಮರುದಿನ ಅರ್ಜುನ ಈ ಭಿಕ್ಷುಕನ ಗಮನಿಸಬೇಕು ಅಂದ್ಬಿಟ್ಟು ಹೇಗಾಗಿದೆ ನೋಡಬೇಕು ಅಂತಂದ್ಬಿಟ್ಟು ಕೃಷ್ಣನ ಜೊತೆಗೆ ಅದೇ ಸ್ಥಳಕ್ಕೆ ಮತ್ತೆ ಬರ್ತಾನೆ. ಆದರೆ ಅವನಿಗೆ ಮತ್ತೆ ಆಶ್ಚರ್ಯ ಕಾದಿರುತ್ತೆ. ಆ ಭಿಕ್ಷುಕ ಮತ್ತೆ ಭಿಕ್ಷೆಯನ್ನು ಬೇಡ್ತಾ ಇರ್ತಾನೆ. ಕೃಷ್ಣ, ಏನಿದು, ನಾನು ನನಗೆ ದುಡ್ಡು ಕೊಟ್ಟೆ ಕಳ್ಕೊಂಡ, ಈ ವಜ್ರ ಕೊಟ್ಟಿದ್ದೀನಿ ಕಳ್ಕೊಂಡಿದ್ದಾನೆ, ಹೋಗಿ ಕೇಳ್ಕೊಂಬರ್ತೀನಿ ಅಂತ ಹೋಗ್ಬಿಟ್ಟು ಆ ವ್ಯಕ್ತಿ ಹತ್ರ ಅರ್ಜುನ ಹೋಗಿ ಕೇಳ್ತಾನೆ, ಏನಾಯಿತು ಅಂತ ಕೇಳ್ತಾನೆ. ಆವಾಗ ಆ ಭಿಕ್ಷುಕ ಹೇಳ್ತಾನೆ, ನಡೆದ ವೃತ್ತಾಂತವನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ನನ್ನ ಹೆಂಡತಿ ಕಡೆಯಿಂದ ಈ ಥರ ಅಚಾತುರ್ಯ ಆಗೋಯಿತು, ಅದರಿಂದ ನಾನು ಅದನ್ನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಈಗ ಅರ್ಜುನ ನಿರಾಶನಾಗಿ ಕೃಷ್ಣನಲ್ಲಿ ಬಂದು ಕೇಳ್ತಾನೆ, ಕೃಷ್ಣ, ಯಾಕೆ ಈ ಥರ ಆಗ್ತಾಯಿದೆ ಅಂತ. ಆಗ ಕೃಷ್ಣ ಅಂತಾನೆ, ಈ ಸರಿ ನಾನು ಕೊಡ್ತೇನೆ ನೋಡು ಅಂತ ಹೇಳಿಬಿಟ್ಟು ಆ ಭಿಕ್ಷುಕನಿಗೆ 2 ಚಿನ್ನದ ಮುದ್ರೆಗಳನ್ನು ಕೊಡ್ತಾನೆ. ತಗೋ, ಇದನ್ನು ಜೀವನ ಕಟ್ಟುಕೋ ಅಂತ ಹೇಳ್ತಾನೆ. ಅದನ್ನು ನೋಡಿದ ಭಿಕ್ಷುಕ, ಅಯ್ಯೋ, ಅರ್ಜುನ ಅವರು ಅಷ್ಟೊಂದು ದುಡ್ಡು ಕೊಟ್ಟರು, ಅದನ್ನೇ ಉಳಿಸ್ಕೊಳ್ಳಿಲ್ಲ, ಮತ್ತು ವಜ್ರವನ್ನು ಕೊಟ್ಟರು ಉಳಿಸ್ಕೊಳ್ಳಿಲ್ಲ, ಈ 2 ನಾಣ್ಯದಿಂದ ಏನು ನನ್ನ ಜೀವನ ಕಟ್ಟಿಕೊಳ್ಳಿ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾನೆ. ಹೋಗುವಾಗ ದಾರಿಯಲ್ಲಿ ಕೆಲವು ಮೀನುಗಾರರು ಮೀನುಗಳನ್ನು ಹಿಡಿದುಬಿಟ್ಟು ದಡದಲ್ಲಿ ಮಾರ್ತಾ ಇರ್ತಾರೆ. ಅದರಲ್ಲಿ ಒಂದು ಮೀನು
ಸಾಯದೆ ಒದ್ದಾಡ್ತಾ ಇರುತ್ತೆ. ಅದನ್ನು ನೋಡಿ ಈ ಭಿಕ್ಷುಕನಿಗೆ ಒಂಥರ ಆಗುತ್ತೆ. ಈ ಮೀನನ್ನು ತಗೊಂಡು ನೀರಿನಲ್ಲಿ ಬಿಟ್ಟರೆ ಈ ಮೀನು ಮತ್ತೆ ಬದುಕುತ್ತೆ ಅಂತ ವಿಚಾರ ಮಾಡ್ತಾನೆ. ಸರಿ, ಹೇಗಿದ್ದು ನನ್ನ ಹತ್ರ 2 ವರಹಗಳಿದೆ ಅಂತ ಅಂದ್ಬಿಟ್ಟು ಆ ಚಿನ್ನದ ನಾಣ್ಯವನ್ನು ಆ ಮೀನುಗಾರರಿಗೆ ಕೊಟ್ಟು ಆ ಮೀನು ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಡ್ತಾನೆ. ನೀರಲ್ಲಿ ಬಿಡ್ತಿದ್ದಂಗೆ ಆ ಮೀನು ಈ ಭಿಕ್ಷುಕನ ಹೆಂಡತಿ ಕಳೆದುಕೊಂಡಿದ್ದ ವಜ್ರನೂ ನುಂಗಿರುತ್ತದೆ. ಅದು ತಕ್ಷಣವೇ ನೀರಲ್ಲಿ ಬೀಳ್ತಿದ್ದಂಗೆ ತನ್ನ ವಸ್ತ್ರನ ತಕ್ಷಣ ಪಳಕ್ಕಂತ ತನ್ನ ಬಾಯಲ್ಲಿರುವಂಥ ವಜ್ರವನ್ನು ಒಗೆಯುತ್ತೆ. ಅದು ಆ ಭಿಕ್ಷುಕನ ಕೈ ಸಿಗುತ್ತೆ. ನೋಡಿದ ತಕ್ಷಣ ಅವನಿಗೆ ಸಂತೋಷ ಅಷ್ಟಿಷ್ಟ ಆಗಲ್ಲ. ಸಿಕ್ಕಿತು ಅಂತ ಕೂಗ್ತಾನೆ. ಅದೇ ಆ ಸಮಯದಲ್ಲಿ ಅಲ್ಲಿರುವಂಥ ಕಳ್ಳ ಓಡಾಡ್ತಾ ಇರ್ತಾನೆ. ಅವನಿಗೆ ಗೊತ್ತಾಗ್ಬಿಡುತ್ತೆ, ಮೋಸ್ಟ್ಲಿ ನನ್ನ ಕಂಡಿಡಿದ್ಬಿಟ್ಟು ಅಂತ ಕಾಣುತ್ತೆ ಈ ಭಿಕ್ಷುಕ. ನಾನು ದುಡ್ಡನ್ನು ಕದ್ದಿದ್ದು ಎಲ್ಲರಿಗೂ ಹೇಳ್ತಾನೆ, ಓಡಿಸ್ತಾನೆ ಅಂದ್ಬಿಟ್ಟು ಓಡಿ ಬಂದುಬಿಟ್ಟು ಆ ಹಣದ ಚೀಲವನ್ನು ವಾಪಸ್ ಆ ಭಿಕ್ಷುನಿಗೆ ಕೊಟ್ಬಿಟ್ಟು ನನಗೆ ಕ್ಷಮಿಸ್ಬಿಡು, ತಗೋ ನಿನ್ನ ದುಡ್ಡು ಅಂತ ವಾಪಸ್ ಕೊಟ್ಟು ಓಡೋಗ್ತಾನೆ. ಹೀಗೆ ಆ ಭಿಕ್ಷುಕನಿಗೆ ಕಳೆದುಕೊಂಡ ಹಣ, ಕಳೆದುಕೊಂಡ ವಜ್ರ ಎರಡೂ ಅವನ ಬಳಿಗೆ ಬಂದ್ಬಿಡುತ್ತವೆ. ಇದು ಅವನಿಗೆ ಭಗವಂತ ಕೊಟ್ಟಂತಹ ಒಂದು ವರ. ಇದನ್ನೆಲ್ಲ ನೋಡಿದ ಅರ್ಜುನ ಕೃಷ್ಣನ ಹತ್ರ ಬಂದುಬಿಟ್ಟು, ಕೃಷ್ಣ, ಏನಪ್ಪ ಇದು ನಿನ್ನ ಲೀಲೆ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಅರ್ಜುನ, ಮೊದಲ ಬಾರಿ ಅವನು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಹಣವನ್ನು ಉಪಯೋಗಿಸಲು ಬಯಸಿದ, ಅದು ಪ್ರಯೋಜನ ನೀಡಲಿಲ್ಲ. 2ನೇ ಬಾರಿ ಅವನಿಗೆ ವಜ್ರ ಸಿಕ್ಕರೂ ಕೂಡ ಜಾಗೃತೆಯಿಂದ ಕಾಣಿಸಿಕೊಂಡಿಲ್ಲ. ಅವನ ಯೋಗ್ಯತೆ ಇನ್ನೂ ಬೆಳೆಯಬೇಕಿತ್ತು. 3ನೇ ಬಾರಿ ಅವನು ತನ್ನ ಲಾಭಕ್ಕಾಗಿ ಅಲ್ಲ, ಒಂದು ಜೀವ ಉಳಿಸಲು ಹಣವನ್ನು ಬಳಸಿದ. ಅದು ಅವನ ಪುಣ್ಯವನ್ನು ಬಲಪಡಿಸಿತು. ಸ್ವಾರ್ಥದಿಂದ ಮಾಡಿದ ಕೇವಲ ನಾಶ. ಪರರ ಹಿತಕ್ಕಾಗಿ ಮಾಡಿದ ಪುಣ್ಯ ಅದು ಕಳೆದುಕೊಂಡದ್ದನ್ನೆಲ್ಲ ಕೂಡ ವಾಪಸ್ ಕೊಡ್ತು. ಇದನ್ನೆಲ್ಲ ಕೇಳಿದ ಅರ್ಜುನ ಮೌನದಿಂದ ತಲೆಬಾಗ್ತಾನೆ. ಅವನು ತನ್ನ ಜೀವನದ ದೊಡ್ಡ ತತ್ವವನ್ನು ಅರ್ಥಕೊಳ್ತಾನೆ. ಥ್ಯಾಂಕ್ ಯು ಗೆಳೆಯರೆ. ಕತೆ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಹಂಚಿಕೊಳ್ಳಿ. ಥ್ಯಾಂಕ್ ಯು.